ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ತನುಗೌಡ ಮಾತಾಡ್ತಾ ಇರೋದು. ಇವತ್ತು ನೈಟು ಊಟಕ್ಕೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ರವೆ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಡೈಲಿ ಅನ್ನ ಸಾಂಬಾರು ಮುದ್ದೆನೇ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 2 ಬೌಲಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. 4ರಿಂದ 5 ಹಸಿಮೆಣಸಿನ್ಕಾಯಿನ ಚಿಕ್ಕಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಬೌಲ್ ಮೊಸರು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಸದ್ಯಕ್ಕೆ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ತಾರೆ, ನನ್ನ ಹತ್ರ ಇರಲಿಲ್ಲ ಅಂತ ನಾನು ಹಾಕಿಲ್ಲ. 2 ಬೌಲಷ್ಟು ಚಿರೋಟಿ ರವೆನ ತೊಗೊಂಡೆ. ಅದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿನ ಸೇರಿಸ್ಕೊಂಡೆ. ಹಾಗೆ ತುರಿದಿಟ್ಕೊಂಡಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಮೊಸರು ಇವೆಲ್ಲದನ್ನು ಹಾಕ್ಕೊಂಡೆ. ಅದಕ್ಕೆ ತಕ್ಕನಷ್ಟು ಸ್ವಲ್ಪ ರುಚಿಗೆ ಹಾಕೋಷ್ಟು ಉಪ್ಪನ್ನು ಹಾಕ್ಕೊಂಡೆ. ಮೊಸರು ಬೌಲ್ನಿಗೂ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡೆ. ಇದನ್ನು ಹದವಾಗಿ ಸ್ವಲ್ಪ ನೀಟಾಗಿ ಕಲಸಿಟ್ಕೊಂಡೆ. ಮತ್ತು ಇದನ್ನು ಸ್ವಲ್ಪ ನೆನೆಯೋಕ್ಕೆ ಅಂತ ಬಿಟ್ಟೆ. ಇದನ್ನು ನಾನು ಒಂದು 10ರಿಂದ 15 ನಿಮಿಷ ನೆನೆಯಲಿಕ್ಕೆ ಅಂತ ಇಟ್ಟಿದ್ದೆ. ತುಂಬ ಅರ್ಜೆಂಟ್ ಅಂದರೆ 10 ನಿಮಿಷ ಆದಮೇಲೆ ತೊಗೊಬೋದು. ಇದನ್ನು ಲಟ್ಟಿಸ್ಕೊಳ್ಳೋದಕ್ಕೆ ರೊಟ್ಟಿ ಮಣೆ ಜೊತೆಗೆ ಬಟರ್ ಪೇಪರ್ನ ತೊಗೊಂಡೆ. ಬಟರ್ ಪೇಪರ್ ಮೇಲೆ ಎಣ್ಣೆನ ಸವರ್ಕೊಂಡು ನೆನೆಸ್ಕೊಂಡಿಟ್ಟಿದ್ದಂಥ ಹಿಟ್ಟನ್ನು ತೊಗೊಂಡು ತೊಟ್ಕೊಳ್ಳೋಣ ಅಂತ ತೊಟ್ಕೊತಾ ಇದ್ದೆ. ಇದ್ರ ಮೇಲೆ ಬಟರ್ ಪೇಪರ್ನ ಹಾಕ್ಕೊಂಡೆ. ಅದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ. ಸರಿ ಅಂತ ಹಾಗೆ ಲಟ್ಟಿಸ್ಕೊಳ್ಳೋದಕ್ಕೆ ಲಟ್ಟಣಿಗೆ ತೊಗೊಂಡೆ. ಲಟ್ಟಿಸ್ಕೊತಾ ಇದ್ದೆ. ಆವಾಗ ನೆನಪಾಯಿತು ಎಣ್ಣೆ ಹಾಕ್ಕೊಂಡಿಲ್ಲ ಅಂತ ಹೇಳಿ ಎಣ್ಣೆ ಹಾಕ್ಕೊಂಡು ಮತ್ತೆ ಕೈಯಲ್ಲಿ ಅದೇ ಥರ ಇದನ್ನು ಮಾಡ್ಕೊಳ್ಳೋಣ ಹಾಗೆ ಅಂತ ನೋಡಿದೆ. ಆಗಲಿಲ್ಲ, ಟ್ರೈ ಮಾಡಿದೆ. ನನಗೆ ಸರಿ ಬರಲ್ಲ ಅಂತ ಹೇಳಿ ಮತ್ತೆ ಲಟ್ಟಣಿಗೆ ತೊಗೊಂಡೇ ಅದನ್ನು ಹಾಕ್ಕೊಂಡೆ. ಮತ್ತು ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ. ಆಮೇಲೆ ಲಟ್ಟಿಸ್ಕೊಂಡಿಟ್ಕೊಂಡಿದ್ದಂತಹ ರವೆ ರೊಟ್ಟಿನ ತೆಗೆದು ಹಂಚ ಮೇಲೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಹುಷಾರಾಗಿ ಹಾಕ್ಕೊಡಿ, ಹೋಗ್ಬಿಡುತ್ತೆ. ನಾನೊಂದು ಸ್ವಲ್ಪ ಸೈಡಲ್ಲಿ ಉಪ್ಪಿಟ್ಟು ಪರವಾಗಿಲ್ಲ. ನೀಟಾಗಿ 2 ಸೈಡ್ ಬೇಯಿಸ್ಕೊಬೇಕು. ನೀಟಾಗಿ ಬೇಯಿಸ್ಕೊಂಡು ಅದಿರುತ್ತೆ ಎಲ್ಲರೂ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಈಗ ತಿನ್ನೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ತಿನ್ನುವಾಗ ನನ್ನ ಮಗಳು ತಮಟೆ ಸೌಂಡ್ಗೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಅದನ್ನು ನೋಡಿಕೊಂಡು ಖುಷಿಯಾಗಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ ನನಗೆ.